ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಅಂದರೆ ಬೆಳಗ್ಗೆ ಅಲ್ಲ, ಅಲ್ಲೇ 9 ಗಂಟೆ ಮೇಲಾಗಿದೆ ಟೈಮು. ಆಗೋಯ್ತಂಟಿ. ನಾವು ಎದ್ದಾಗಲೇ 8 ಗಂಟೆ, 8:15 ಎದ್ದು ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಫುಲ್ಲು ಕೈಕಾಲು ಮುಖ ತೊಳೆಯೋ ಅಷ್ಟರಲ್ಲಿ ಆಗಿಲ್ಲ 9 ಗಂಟೆ. ಇವಾಗ ಗ್ಯಾಸ್ ಖಾಲಿಯಾಗಿ ನೋಡಿ ನಮ್ಮ ಪಜ್ಜಿತಿ ಒಲೆ ಮುಂದೆ ಕೂತ್ಕೊಡಂಗಾಗೈತೆ. ಇದ್ದಿದ್ದು 1 ಸಿಲಿಂಡ್ರು, ಅದು ಖಾಲಿ ಆಗೋಯ್ತು. ನನ್ನ ಮಗಳು ಫಸ್ಟ್ ಟೈಮ್ ಅಪ್ಪ ನಂಗೆ ಚಪ್ಪಲಿ ತಂದು ಕೊಟ್ಟೋಳು. ನಿಜ ಕೇಳಿದ್ರು ತಂದು ಕೊಡ್ತಾ ಇರಲಿಲ್ಲ ಫ್ರೆಂಡ್ಸ್. ನನ್ನ ಮಗಳು ನಮ್ಮ ಆಂಟಿ ಬನ್ನಿ ಆಂಟಿ ಆಮೇಲೆ ಗುಡ್ಸೋಣ ಅಂದರೆ ಇಲ್ಲ, ಈಗಲೇ ಗುಡ್ಸೋಗೋಣ ಅಂತಾರೆ. ಏನು ಮಾಡೋಣ ನಾವು? ಹೋಗೋಣ ಹಂಗೆ ವಾಕ್ ಮಾಡೋದು. ಏನು ಕಾಲೆಲ್ಲ ನೋವು ಬಂದ್ಬಿಟ್ಟಿದ್ದೇವೆ ಅಂದರೆ ಯಪ್ಪ, ಏನು ಇಷ್ಟೊಂದು ನೋವು ಅಂತಲೇ ಗೊತ್ತಾಗ್ತಾ ಇಲ್ಲ. ಕಾಲು ಫುಲ್ ಎತ್ತಿಡೋಕ್ಕಾಗ್ತಾಯಿಲ್ಲ, ಆಲ್ರೆಡಿ ನೋಡ್ತಾ ಇದೆ. ಬಾಳೆ ಎಲೆ ಕಟ್ ಮಾಡಿಕೊಡ್ರಪ್ಪ ಇಡ್ಲಿಗೆ. ಬಾಳೆ ಎಲೆ ಹಚ್ಚಕ್ಕಾಗುತ್ತೆ ಅನ್ಸುತ್ತೆ. ನನ್ನ ಮಗಳು ಅದ್ರ ಮೇಲೆ ಇಟ್ಟು ಇವಾಗ ಪಾತ್ರೆ ಇಡೋದು. ಅದೆಲ್ಲ ಹೋಗ್ಬಿಟ್ಟೈತೆ. ಬೆಂಗಳೂರು ಆಗ್ಬೋದು ಅಥವಾ ಬೆಂಗಳೂರಿಂದ ಊರಿಗೆ ಬಂದರೂ ಅಷ್ಟೇ, ಯಾವಾಗಲೂ ನಾವು ಗ್ಯಾಸಿಗೆ ಅಡಿಟ್ ಆಗಿಬಿಟ್ಟಿದ್ವಿ. ಯಾವಾಗಲೂ ಗ್ಯಾಸ್ ಆನ್ ಮಾಡು, ಆನಂತರ ಏನು ಬೇಕೋ ಅಡುಗೆ ಮಾಡು, ಕಾಫಿ ಟೀ ಬೇಕಾ ಏನು ಬೇಕೋ ಮಾಡು. ಬಟ್ ಈಗ ಪ್ರತಿಯೊಂದಕ್ಕೂ ಈ ಥರ ಒಲೆ ಮುಂದೆ ಕೂರಬೇಕು ಅಂದಾಗ ಈಗ ಅನ್ನಿಸ್ತಾ ಇತ್ತು ನನಗೆ, ನಮ್ಮ ಹಿರಿಕರು ನಮ್ಮ ಹಿರಿಯರೆಲ್ಲ ಒಲೆ ಮುಂದೆ ಯಾವ ರೀತಿಯಾಗಿ ಅವ್ರು ಕಷ್ಟಪಟ್ಟಿರ್ಬೋದು ಅಂತ. ಏಕೆಂದರೆ ನಮಗೆ ಅಪರೂಪಕ್ಕೆ 1-2 ದಿನ ಕೂರೋದಕ್ಕೆ, ಅಡುಗೆ ಮಾಡೋದಕ್ಕೆ ಬಿಸಿ ಹಬೆ ಕೆಂಡ ಮತ್ತು ಬೂದಿದು ಊದೋ ಅಂಥದ್ದು, ಮತ್ತು ಯಾವ ರೀತಿಯಾಗಿ ಸಣ್ಣ ಮಾಡ್ಕೋಬೇಕು ಇವೆಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಒಂದೇ ಸರಿ ಬಗ್ಗಂತ ಹತ್ಕೊಂಡ್ಬಿಡುತ್ತೆ, ಹತ್ಕೊಂಡ್ರೆ ಇಲ್ಲ ಅಂತಂದರೆ ಹುರಿನೇ ಬರ್ತಾ ಇರಲಿಲ್ಲ. ಈ ಥರ ಫುಲ್ ಹೊಗೆ ತುಂಬಿಕೊಡೋದು. ನಿಜವಾಗ್ಲೂ ಆಗಿನ ಕಾಲದಲ್ಲಿ ಎಲ್ಲ ಈ ಥರ ಅಡುಗೆ ಮಾಡಿಕೊಂಡು ಜೀವನ ಮಾಡ್ತಿದ್ದವ್ರನ್ನೇ ಗ್ರೇಟ್ ಅಂತ ಅನ್ಬೇಕು. ಎಲ್ಲೋ ಒಂದು ಕಡೆ ಇವಾಗೆಲ್ಲ ನಾವು ಮಾಡ್ರನ್ಗೆ ಬಂದಮೇಲೆ ನಮ್ಮ ಆರೋಗ್ಯನೂ ಕೂಡ ಹಾಗೆ ಹಾಳಾಗ್ತಾ ಬಂದಿದೆ. ಬಟ್ ಇದೊಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಅಂದರೆ ನನಗೆ ನಮ್ಮ ಆಂಟಿ ಇದ್ದಿದ್ದರಿಂದ ನನಗೇನೋ ಅಷ್ಟು ಹಿಂಸೆ ಅನಿಸಿಲ್ಲ, ಒಂಥರ ಖುಷಿಯಾಗಿತ್ತು. ಏನೋ ಒಂಥರ ಹಳ್ಳಿ ವಾತಾವರಣ. ಇವತ್ತು ನಿಜವಾಗ್ಲೂ ಹಳ್ಳಿ ವಾತಾವರಣ ಫೀಲ್ ನಮಗೆ ಕೊಡ್ತಾಯಿತ್ತು. ಯಾಕಂದರೆ ಹೊರಗಡೆನೇ ಒಲೆ ಹಾಕಿದ್ವಿ, ಅಲ್ಲೇ ಆರಾಮಾಗಿ ವಿಶಾಲವಾಗಿ ಕೂತ್ಕೊಂಡ್ವಿ. ಈಗ ಬೆಂಗಳೂರಲ್ಲೆಲ್ಲ ಈ ಥರ ಎಲ್ಲ ಕೂತ್ಕೊಂಡು ನಾವು ಮಾಡೋದಕ್ಕೆಲ್ಲ ನಮಗೆ ಚಾನ್ಸೇ ಇಲ್ಲ. ಇನ್ನು ನಮ್ಮ ತಂದೆ ಮನೆ ಕಡೆ ಎಲ್ಲ ಊರಿಗೆ ಹೋದರೆ ಅಲ್ಲೂ ಕೂಡ ಈ ಥರ ಎಲ್ಲ ಕೂತಿ ಮಾಡೋದಕ್ಕೂ ಕೂಡ ಏನೂ ಇರಲಿಲ್ಲ. ಅವರು ಬೆಂಗಳೂರಲ್ಲೇ ಇದ್ದಿದ್ದರಿಂದ ಈಗೇನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ನನಗೆ. ತಿರ್ಗಾ ಮಂಚೂರು ಹೆಂಗೈತೆ ಸಾರು, ಮೊಟ್ಟೆ ಪಲ್ಯ ಹಿಂದಿನ ದಿನ ಶನಿವಾರ ಆಗಿದ್ದರಿಂದ ನಾನು ಫಿಶ್ ಫ್ರೈ ಆಗ್ಬೋದು, ಮೊಟ್ಟೆ ಫ್ರೈ ಮಾಡಿದ್ದು ನಾನು ಏನೂ ತಿಂದಿರಲಿಲ್ಲ. ಅದಕ್ಕೆ ಬೆಳಗ್ಗೆನೇ ನಮ್ಮ ಮನೆಯವರು ನಮ್ಮ ಆಂಟಿ ಇಬ್ಬರು ಫಸ್ಟು ನೀನು ಟೇಸ್ಟ್ ಮಾಡು, ರಾತ್ರಿ ನಾವೆಲ್ಲ ತಿಂದಿದ್ದೀವಿ, ನೀನು ಏನೂ ತಿಂದಿಲ್ಲ, ಟೇಸ್ಟ್ ಮಾಡು ಅಂತಿದ್ರು. ಅದಕ್ಕೆ ನಾನೇನು ಮಾಡಿದೆ, ಫಸ್ಟ್ ಇಡ್ಲಿಗೆಲ್ಲ ಒಂದು ಕಡೆ ಬೇಯೋದಕ್ಕೆ ಇಟ್ಬಿಟ್ಟು ಅಥವಾ ಫಸ್ಟ್ ಕೂತ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದೆ. ನಾವಂತೂ ಆಗಲೇ ನನ್ನ ಮಗಳು ನಾನು ತಿನ್ನೋದು ಆಲೇ ವೀಡಿಯೋ ಮಾಡಾಗೋಯ್ತು. ಯಾಕಂದರೆ ಫಸ್ಟ್ ಎಲ್ಲರಿಗಿಂತ ನಮ್ಮಮ್ಮ ತಿಂದಾಗೋಯ್ತು ಅಂತ. ಅದು ಇಡ್ಲಿ ಅಂಟೈತೆ ನೋಡಿ, ಎತ್ಕೊ ಪಾಪು ಸ್ವಲ್ಪ ಪ್ಲೇಟಲ್ಲಿ. ಅಣ್ಣ ಬನ್ನಿ, ಬೇಳೆ ಸರ ಇಡ್ಲಿ ತಿನ್ನೋರಂತೆ. ಅದೇನೋ ಬರ್ತಾ ಇಲ್ಲ. ಕರೆಕ್ಟಾಗಿ ಇದೆ ಬಾರೋ. ಬಿಸಿಲು ಜಾಸ್ತಿ ಆಗೋಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಮುಗಿಸಿ ತಿಂಡಿನೂ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಬಿಟ್ವಿ. ಯಾಕಂದರೆ ಮತ್ತೆ ಒಲೆ ಹಚ್ಚೋದು ಬೇಡ ಅಂತ. ಅಷ್ಟರಲ್ಲಿ ನಮ್ಮ ಪುಣ್ಯಕ್ಕೆ ನಮ್ಮ ಮನೆ ಫ್ರೆಂಡ್ ಒಬ್ಬರು ಊರೊಳಗಡೆಯಿಂದ ಸಿಲಿಂಡ್ರ್ ಕೊಟ್ಟು ಕಳಿಸಿದ್ರು. ನೀವಿರೋವರೆಗೂ ಅಡುಗೆ ಮಾಡ್ಕೊಳ್ಳಿ, ಪ್ರತಿಯೊಂದಕ್ಕೂ ಕಾಫಿ ಟೀಗೂ ಒಲೆ ಹಚ್ಕೊಂಡು ಮಾಡೋದು ಕಷ್ಟ ಆಗುತ್ತೆ ಅಂತ. ಅವಾಗಂತೂ ನನಗಂತೂ ಫುಲ್ ಖುಷಿಯಾಗೋಯಿತು. ಬಿಡಪ್ಪ, ನಾನು ಯಾರಾದರೂ ಮನೆಗೆ ಬಂದರೆ ಕಾಫಿ ಟೀ ಏನಾದರೂ ಬೇಕಾ ಅಂತ ಕೇಳ್ಬೋದು ಆರಾಮ್ಸಾಗಿ ಅಂತ. ನಂಗೆ ಯಾರಾದರೂ ಊರಿಂದ ಮನೆಗೆ ಬಂದರೆ ಟೀ ಬೇಕಾ ಕಾಫಿ ಬೇಕಾ ಅಂತಲೇ ಕೇಳ್ತಾ ಇರಲಿಲ್ಲ. ಯಾಕಂದರೆ ಯಾರಲ್ಲಿ ಒಲೆ ಹಚ್ಕೊಂಡು ಕೂತ್ಕೊತಾರೆ ಅಂತ ನನಗೆ ಕೇಳ್ತಾನೇ ಇರಲಿಲ್ಲ. ಅದಕ್ಕೆ ಮಧ್ಯಾಹ್ನ ಅಂತೂ ಒಂದಷ್ಟು ಎಳ್ನೀರು ತಂದಿದ್ರು. ಎಲ್ಲರೂ ಬರೀ ಎಳ್ನೀರೇ ಕುಡಿದ್ವಿ. ಎಳ್ನೀರೆಲ್ಲ ಕುಡ್ದಿದ್ದಾಯಿತು. ಮಧ್ಯಾಹ್ನ ಊಟನೂ ಕೂಡ ಆಯಿತು, ನಿದ್ದೆ ಆಯಿತು. ಆನಂತರ ನಮ್ಮ ತೋಟದ ಒಂದು ವಾಕಿಂಗ್ ನಾನು ಈ ಕಡೆ ಜಾಸ್ತಿ ಬಂದಿಲ್ಲ. ಬರೀ ಹಂಗೋಗೋದು, ಆ ಚಿಕ್ಕದು ಅಡಿಕೆ ಗಿಡ ತೋಟ ನೋಡ್ಕೊಳ್ಳೋದು, ಹೋಗೋದಷ್ಟೇ ಇತ್ತು. ಇವಾಗ ಈ ಕಡೆ ಬರ್ತದೆ ಎಲ್ಲ ಫುಲ್ ಶುಂಠಿ ಹಾಕ್ಸರಿ. ಸರಿ, ಇದು ಉತ್ತವರೆ ಮಿಣ್ಮಿ ಏನೂ ಹಾಕಿಲ್ಲ. ಜೋಳ
ಇನ್ನೂ ಆಗಬೇಕು. ಅಲ್ಲಿ ಒಂದೊಂದು ಯಾವ್ಯಾವ ದಪ್ಪ ದಪ್ಪ ಆಗವೆ ಅಷ್ಟೇ, ನೋಡ್ಕೊಂಡು ಕಿತ್ಕೋಬೇಕು. ಫಸ್ಟು ನನಗೆ ಜೋಳ ಆಂಟಿ ಕೆಳಗೆ ಬರುತ್ತೆ ಅಂತಲೇ ಗೊತ್ತಿಲ್ಲ. ನೋಡಿ ಅದೇ ಜೋಳ ಅನ್ಕೊಂಡಿದ್ವಿ. ಇನ್ನೂ ಜೋಳ ಆಗಿಲ್ಲ ಅಂತ ನಾನು. ಇನ್ನೂ ಆಗವೆ, ಒಳಗಡೆ ನೋಡಬೇಕು. ನಡೀರಿ ಭತ್ತ ನೋಡ್ಕೊಂಬರೋಣ ಬಾ. ಫಸ್ಟ್ ಎಷ್ಟೊಂದವೆ ದಪ್ಪ ದಪ್ಪ ನೆಲ್ಲಿಕಾಯಿ ಮರ ಇಲ್ಲ ಅಲ್ಲೇ ಐತಲ್ಲ ನೆಟ್ಟಿಗೆ ನೋಡಮ್ಮ. ಬೆಟ್ಟದ ನೆಲ್ಲಿಕಾಯಿ ನೆಟ್ಟಿವ 2-3 ಐತಮ್ಮ ಆ ಕಡೆ. ನಂಗೆ ಗೊತ್ತಾ ಅಂತೀವಿ, ನಾನೇನು ಬರ್ತೀನ ಇಲ್ಲಿ ನಡ್ಬೇಕಾರೆ ನಮ್ಮ ಬರೋದು ಏನಂತ ಅಯ್ಯೋ ಇಲ್ವಾ. ಈಗ ನೆಟ್ಟಿರೋದಿದೆಲ್ಲ ಅಡಿಕೆ ಗಿಡಗಳು ಎಷ್ಟೋ ಎಲ್ಲ ಹೋದ್ವು. ಎಲೆಕೋಸು ಹಾಕಿರ್ತಾರೆ, ಚೆನ್ನಾಗಿರುತ್ತೆ ಅವಾಗ ನೋಡೋಕ್ಕೆ. ಎಲೆಕೋಸು ನೋಡೋಕ್ಕೆ ಚೆಂದ. ಏ ಬಾಗ್ಲಾಕೊಂಬಾರೋ. ಮಳೆ ಬೂದಿಲ್ಲ ಬಾ, ಹೋಗ್ಬೋದು. ಮಳೆ ಉದ್ರೆ ಹೋಗೋಕ್ಕಾಗಲ್ಲ. ಇನ್ನು ಹೇಳ್ಬೇಕಂದ್ರೆ ಅಂದ್ರೆ ಒಳಗೆ ಇಲ್ಲಿ ಜಾಸ್ತಿ ಜೋಳ, ಹೊಗೆ ಸೊಪ್ಪು, ಶುಂಠಿ, ಅಕ್ಕಿ ಆಂಟಿ ನಾನು ನೋಡಿರೋ ಮಟ್ಟಿಗೆ ಬೆಳೆಯೋದು. ನೇತಾಡ್ತಾ ಇದೀವಿ ಒಳಗಡೆ. ಕೆಸ್ವಿನ ಗೆಡ್ಡೆ ಒಂದು ಇಲ್ಲಿಂದ ಹೋಗೋದಂಗೀಗ ಜಾಗನೇ ಇಲ್ಲ ಹೋಗೋಕ್ಕೆ ಭಯ ಇಲ್ಲಲ್ಲ ನನಗೆ. ಚೆನ್ನಾಗಿದೆ ಇಲ್ಲಿ. ಇದು ದೊಡ್ಡಂಬಳೆ, ಇದು ಅಡಿಕೆ ಅಲ್ಲ. ಈ ಕಡೆ ಬಂದೇ ಇರಲಿಲ್ಲ, ಫೈನಲ್ ಇವಾಗ ಬಂದಿದ್ದೀನಿ. ಬಟ್ ಕಾಲಿಟ್ರೆ ಒಳಗೆ ಹೋಗ್ತಾ ಇರ್ತೆ ಜಾಗ. ಇಲ್ದಕ್ಕೆ ರೋಡ್ ಇಲ್ಲ. ನಾವಿಲ್ಲಿ ರೋಡ್ ಇಲ್ಲ. ಇಲ್ಲಿ ಅವೆಲ್ಲ ಅಡಿಕೆ ಇಲ್ಲ ಅಂತೀರ, ಎಲ್ಲ ಬಿದ್ದವಲ್ಲ. ಫುಲ್ ಒಣಗೋಗಿದೆ. ನೀವು ಒಂದು ಟ್ರಿಪ್ಪ 2 ಟ್ರಿಪ್ಪ ಅಡಿಕೆ ಮಾರಿದ್ದೀವಿ. 1 ಟ್ರಿಪ್ ಅನ್ಸುತ್ತೆ ಆಂಟಿ. ಇನ್ನೂ ಅಷ್ಟೊಂದು ಬಿಟ್ಟಿಲ್ಲ ಆಂಟಿ, ಇನ್ನೂ ದೊಡ್ಡದಾಗಬೇಕಿವು. ಒಂದು ಅಯ್ಯಪ್ಪ ಬನ್ನಿ ನೋಡಿ, ಇದು ಚಿಕ್ಕದಿದೆ. ಆಲ್ರೆಡಿ ದೊಡ್ಡದಾಗ್ಬಿಟ್ಟಿದೆ. ಫುಲ್ ಸತ್ತಾಗಿಲ್ಲ. ಇದನ್ನ ಆಲ್ಮೋಸ್ಟ್ ನಾನು ಯಾವಾಗ ಬಂದರೂ ಕೂಡ ಈ ಕಡೆ ತೋಟದ ಸೈಡ್ ಬರ್ತಾನೆ ಇರಲಿಲ್ಲ. ಯಾಕಂದರೆ ಇವಾಗೆಲ್ಲ ಸ್ವಲ್ಪ ಏನು ಬೆಳೆದಿದ್ರು ಬೆಳೆಗಳೆಲ್ಲನೂ ಕಟ್ ಮಾಡಿ ಭೂಮಿ ಎಲ್ಲ ನೀಟಾಗಿ ಉಳುಮೆ ಮಾಡಿರೋದ್ರಿಂದ ಈ ಕಡೆ ಬರೋದಕ್ಕೆ ಜಾಗ ಚೆನ್ನಾಗಿತ್ತು. ಹಾಗಾಗಿ ಬಂದೆ. ನಂಗೆ ಸ್ವಲ್ಪ ಭಯ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ನೀವು ಏನು ನೋಡ್ತೀರಾ ಎಷ್ಟು ಧೈರ್ಯವಾಗಿರ್ತೀನಿ ಅಲ್ಲೆಲ್ಲ ಅಂತ ಅಂದ್ಕೊಳ್ತೀರಾ. ನಿಜವಾಗ್ಲೂ ಅದೆಲ್ಲ ಫೇಸಲ್ಲಿ ಕಾಣಿಸ್ಬೋದೇನೋ, ಬಟ್ ಒಳಗೆ ಧೈರ್ಯ ಇದೆ ಅಂತ. ಬಟ್ ನನ್ನ ಮನಸ್ಸಿಗೆ ಗೊತ್ತು ಎಷ್ಟು ಹೆದರ್ಕೋಕ್ಲಿ ನಾನು, ಎಷ್ಟು ಹೆದರ್ಕೊಳ್ತೀನಿ ಅಂತ. ನನಗೆಲ್ಲ ಈ ಥರ ಎಲ್ಲ ಒಬ್ಬಳೇ ಬರೋದಕ್ಕೆ ಓಡಾಡೋದಕ್ಕೆ ನಿಜವಾಗ್ಲೂ ಸಖತ್ತು ಹೆದರ್ತೀನಿ. ಆಂಟಿ ಎಲ್ಲ ನೋಡಿರಲಿಲ್ಲ, ಅವರೆಲ್ಲ ನಮ್ಮ ಮದುವೆ ಆದಾಗಿಂದ ಒಂದು ಸರಿನೂ ಕೂಡ ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪ ಅಮ್ಮ ಯಾರೂ ಬಂದೇ ಇಲ್ಲ. ನಮ್ಮ ಮದುವೆಯಲ್ಲಿ ಬೀಗ್ರೂಟಕ್ಕೆ ಅಂತ ನಮ್ಮ ಅಪ್ಪ ಅಮ್ಮ ಬಂದಿದ್ದು ಬಿಟ್ಟರೆ ಆಮೇಲೆ ಅವ್ರು ಈ ಕಡೆ ಕಾಲೂ ಕೂಡ ಇಟ್ಟಿಲ್ಲ. ಅದು ಬೀಗ್ರೂಟಕ್ಕೆ ಬಂದಿದ್ದು ಕೂಡ ಲೇಟಾಗಿತ್ತು. ಅದೊಂದು ದೊಡ್ಡ ಸ್ಟೋರಿ ಅವ್ರು ಬಂದಿದ್ದು. ಹಾಗಾಗಿ ಎಲ್ಲಿ ಊಟ ನಡೀತಾ ಇತ್ತು ಅಂದರೆ ಊರೊಳಗಡೆ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಆ ಒಂದು ಮೈದಾನದಲ್ಲಿ ನಮ್ಮದು ಬೀಗ್ರೂಟ ನಡೆದಿದ್ದು. ಅಲ್ಲೇ ಊಟ ಮಾಡ್ಕೊಂಡು ಹಾಗೆ ಹೋದರು. ಈ ಕಡೆ ಮನೆ ಬಂದು ನೋಡಿದ್ದು ಎಲ್ಲ ಅಪ್ಪ ಅಮ್ಮ ಏನಂದರೆ ಏನೂ ಇಲ್ಲ. ಈಗಲೇ ನಮ್ಮ ಚಿಕ್ಕಮ್ಮ ಬಂದ ಮೇಲೇ ಕೂಡ ಎಲ್ಲ ನೋಡ್ತಾ ಇರೋದು. ನಾನು ಯೂಟ್ಯೂಬ್ ಅಂತ ಶುರು ಮಾಡಿದ ಮೇಲೇ ಎಲ್ಲರಿಗೂ ಕೂಡ ನಾವಿರೋವಂಥ ವಾತಾವರಣ ಹೇಗಿದೆ, ಮನೆ ಹೇಗಿದೆ, ತೋಟ ಹೇಗಿದೆ ಅಂತ ಎಲ್ಲ ನಮ್ಮ ತಂದೆ ತಾಯಿನೂ ಕೂಡ ನೋಡ್ತಾ ಇರೋವಂಥದ್ದು. ಹಾಗಾಗಿ ನಮ್ಮ ಚಿಕ್ಕಮ್ಮ ಬಂದಿದ್ರಲ್ಲ, ಸ್ವಲ್ಪ ತೋಟ ಎಲ್ಲ ತೋರಿಸೋಣ, ಏನೇನೆಲ್ಲ ಇದೆ ಹೇಗೆಲ್ಲ ಇದೆ ಅಂತ ಅಂದ್ಕೊಂಡು ಈಗ ಸ್ವಲ್ಪ ಆ ಕಡೆ ಎಲ್ಲನೂ ಬೆಳೆ ಎಲ್ಲ ಕಟ್ ಮಾಡಿದರು, ಭೂಮಿ ಎಲ್ಲ ಉಳುಮೆ ಮಾಡಿದರು, ಒಂಥರ ನೀಟಾಗಿ ಕ್ಲೀನಾಗಿ ಕಾಣಿಸ್ತಾಯಿತ್ತು ಅಂದರೆ ಓಡಾಡೋಕ್ಕೆ. ಹಾಗಾಗಿ ಕರ್ಕೊಂಡು ಬಂದೆ. ಯಾಕಂದರೆ ಇಲ್ಲಂತೂ ಸಖತ್ತು ಹಾವುಗಳಿದ್ದಾವೆ. ಮೊದಲೆಲ್ಲ ತುಂಬ ಹಾವಿದೆ ಅಂತ ನಮ್ಮ ಮನೆಯವರು ಹೇಳೋರು. ನಾನು ಹಾಗಾಗಿ ಬರ್ತಾ ಇರಲಿಲ್ಲ. ಈಗ ರೀಸೆಂಟಿಗೂ ಕೂಡ ನಾವು ಊರಿಗೆ ಬರೋ ಮೊದಲು ನಾವು ಸ್ನಾನ ಮಾಡೋದಕ್ಕೆ ಅಂಡೆ ಒಲೆ ನೀರು ಏನು ಹಾಕ್ತೀವಿ, ಆ ಒಲೆ ಒಳಗಡೆ ಹೋಗಿಬಿಟ್ಟು ಮಂಡಲದ ಹಾವು ಅಂತ ಕರೀತಾರೆ, ಅಂದರೆ ಕೊಳಕಮಂಡಲ ಹಾವು ಅಂತೇಳಿ ಕರೀತಾರೆ ನೋಡಿ. ಆ ಹಾವು ಮಲಗಿತ್ತಂತೆ. ನಮ್ಮ ತೋಟದ ಕೆಲಸ ಮಾಡೋರು ಅದನ್ನು ನೋಡಿ ತೆಗೆದು ಸುಟ್ಟಾಕಿದ್ದಾರೆ. ಯಾಕಂದರೆ ಅದ್ರದ್ದು ಮುಳ್ಳೇನಿದೆ ಅಥವಾ ಅದೇನಾದರೂ ಕಚ್ಚಿದ್ರೆ ಆ ಮುಳ್ಳೇನಾದರೂ ಚುಚ್ಕೊಂಡ್ರೂ ಕೂಡ ನಮ್ಮ ಬಾಡಿಯಲ್ಲಿ ಕೊಳಿಯೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ನೋಡಿದ ತಕ್ಷಣ ಸುಟ್ಟಾಕಿದ್ದಾರೆ. ಹಂಗಾಗಿ ಅವ್ರು ಹೇಳಿದ್ಮೇಲೆ ನನಗೆ ಇನ್ನೂ ಭಯ ಜಾಸ್ತಿನೇ ಆಗೋಯಿತು. ಇಷ್ಟೊಂದೆಲ್ಲ ಇದೆಯಾ ಇಲ್ಲಿ ಅಂತ.
ಅಲ್ಲಂಟಿ ನೀವೇ ಹೋಗ್ಬಿಡ್ಬೋದು ಹಿಂಗೆ ನಡ್ಕೊಂಡು ವಾಪಸ್ ಹಿಂಗೆ ಸೌಂಡು ಕಳ್ರು ಬಂದ್ರು ಅಂತ ಇದ್ದದು ತೋಟಕ್ಕೆ ಗೊತ್ತಾಯ್ತದ ಯಾರೋ ಗೊತ್ತವ್ರಿ ಅಂತ ಯಾರೋ ಹೋಯ್ತವ್ರೆ ಅಂತ ಅವ್ರಿಗೆ ಸಿಗ್ನಲ್ ಹೋಗುತ್ತೆ, ನೋಡ್ತಾರೆ ಅವಾಗ ಯಾರು ಏನು ಅಂತ ಅಷ್ಟೇ. ಇವರು ಶುಂಠಿ ಹಾಕೋರು ಈ ಕಡೆ ಈಚೆಗೆ ಇವ್ರದ್ದು ಯಾರ್ದು, ಆ ಕಡೆಯಿಂದ ಆಚೆಗೆ ನಮ್ಮದು. ಹಾಂ ಅಷ್ಟೇ. ಮೀನು ಸಾಕಣೆ ಮಾಡೋದಂಟಿ ಇಲ್ಲೇ ಕಾಣಿಸ್ತಾವ ಆಂಟಿ? ಹುಷಾರು ದವಾ ಕಟ್ಟಿರ ಆಮೇಲೆ ಅಪ್ಪಿ ತಪ್ಪಿ. ಹ್ಞೂ ಮತ್ತೆ ಹದ್ದುಗಳು ಹೊಡಿತಾವಲ್ಲ ಬಂದು. ಅಯ್ಯೋ ಹೊಸಿ ಹದ್ದು ಆಂಟಿ ಓಡಾಡ. ಹ್ಞೂ ಮತ್ತೆ ಇಲ್ಲವೇ ಎಷ್ಟೊಂದು ಇಲ್ಲಿ ಅದೇ ಕಣ್ಗಳು ಕಾಣಿಸ್ತಾ ಇದಾವಲ್ಲಿ ಫುಲ್ ಮೇವಾಗ್ತಾರ. ಹ್ಞೂ ಮೇವಿಟ್ಟಿರ್ತಾರೆ. ಈಗ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಇಲ್ಲ ಬರ್ತಾರಲ್ಲ ಗಾಡೀಲಿ ಅವರು ಬಂದು ಹಾಕೋಯ್ತಾರಷ್ಟೇ. ಲಲ್ಲ ಲಲ್ಲ ಮೀನಿನ ಹೊಂಡ ನೋಡೋಕೆ ಬಂದಿದ್ದೀವಿ. ಯಾವಾಗಲೂ ಬಂದಾಗ ಮೀನಿನ ಹೊಂಡ ನೋಡೋಕೆ ಬರ್ತೀವಿ. ಇವಾಗ ಹೋಗಿ ಇನ್ನು ಬಟ್ಟೆ ಒಗಿಬೇಕು, ಸ್ನಾನ ಮಾಡಬೇಕು, ಇನ್ನೇನು ಮಾಡೋಂಗಿಲ್ಲ ಅಷ್ಟೇ. ಆಮೇಲೆ ತಿಂದ್ಬಿಡ್ತಾವೆ ಹಾಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಕೆಲಸನೂ ಇಲ್ಲ ಅಲ್ಲಿ. ಎಲ್ಲ ಮೀನಿಗೆ ಫುಡ್ ಅದು. ಇಲ್ಲೆಲ್ಲ ಚೀಲಗಳು ಇಟ್ಟಿರೋದೆಲ್ಲ ಮೀನಿನ ಫುಡ್ಗಳು ತಂದು ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿ ಹಾಕ್ತಾರೆ. ಈ ಮೀನಂತೂ ಟೇಸ್ಟೇ ಇರೋದಿಲ್ಲ. ಸ್ವೀಟ್ ಅಂದರೆ ಸ್ವೀಟ್ ಆಂಟಿ, ಹೆವಿ ಸ್ವೀಟು. ಹ್ಞೂ ನೋಡ್ತಾ ಇರುತ್ತೆ ಅದು ನಮ್ಮನ್ನು. ಏನವ ಅಯ್ಯೋ ನನ್ನ ಮಗಳೇ ಎದ್ರುಕೋತಾಳೆ ಫುಲ್ಲು. ಹೆದ್ರಕೋತಿಲ್ಲ, ಏನೋ ನೋಡ್ತಾ ಇದ್ದೀನಿ. ಹಾಂ ಅಲ್ಲ ಸೌಂಡ್ ಆಗಿದ ತಕ್ಷಣ ಬೆಚ್ಚಿ ಬೀಳ್ತಾವಳೆ. ಅಲ್ಲ ಅಲ್ಲಿ ಏನೋ ಹಿಂಗಂತ ಅದು ನೋಡ್ತಾ ಏನದು ಅಂತ. ಏನೋ ಬಂತು ಪ್ರಾಣಿ ಅಂತ. ಅಲ್ಲಿ ಹಾಕವ್ರು ನೋಡಿ ಮೀನಿಗೆ ಬಲೆ. ಬಾಟ್ಲುಗಳು ಕಾಣಿಸ್ತಾವಲ್ಲ. ಹೆಂಗೋ ನೆನೆ ಸಿಕ್ಬಿಡ್ತು ಫ್ರೆಂಡ್ಸ್. ನಮಗೆ ಒಂದು 7 kg ಮೀನು ಸಿಕ್ಬಿಡ್ತು ನೆನೆ. ಹೆಂಗೋ 7 kg ತಿನ್ಕಾಗಿಲ್ಲ ವಾಕ್ ಮಾಡಿ ಉಳ್ದಿದ್ದೆಲ್ಲ ಬೇರೆಯವ್ರಿಗೆ ಕೊಟ್ಟು ಸಾಕಾಯಿತು. ಫುಲ್ಲಾಯಿತು ಹೊಟ್ಟೆ ಪೂರ್ತಿ. ಇದು ನಮ್ಮ ಹೊಳೆ ಅಷ್ಟೇ. ಇಲ್ಲಿ ಕೂತ್ಕೊಳ್ಳೋದು ಬಂದು ಬೇಜಾರತ್ತೆ ಸಾಯಂಕಾಲ ಹೊತ್ತು. ಹೌದು ಹಾಗೆ ಕೂತಿದ್ದು ನೋಡೋಕೆ ಚೆಂದ ಆಯಿತು. ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲಿ ಸೂರ್ಯಂದು ಮುಳುಗ್ತಾ ಇರೋದಕ್ಕೂ ಮೀನು ಒಂಥರ ನೀರು ಹೊಡಿತಾ ಇದೆ. ಲಕ್ಕ ಅಂತ ಹೊಡಿತಾ ಇದೆ. ವಾಕಿಂಗ್ ಇದಕ್ಕಿಂತ ಬೇಕಾ ಆಂಟಿ? ಊರಲ್ಲಿ ವಾಕಿಂಗ್ ಮಾಡೋಕ್ಕೂ ಇಲ್ಲಿ ವಾಕಿಂಗ್ ಮಾಡೋಕ್ಕೂ ಎಷ್ಟು ವ್ಯತ್ಯಾಸ ಆಯ್ತು ನೋಡಿ. ಅದನ್ನೇ ಹೇಳಿ ತಿಂದ್ಬಿಟ್ಟು ಮಾಮೂಲಿ ನಾರ್ಮಲ್ ಬಡ್ಕೊಂಡ ಸೌಂಡು ವಯಸ್ಸಾಗತ್ತ. ಏನು ಸೊಪ್ಪು? ಹೌದು ಈ ಥರ ಸೊಪ್ಪು ನೋಡಿ ಕಿತ್ಕೊಂಡು. ಲಾಸ್ಟ್ ಟೈಮ್ ಇಲ್ಲಿ ಒಂದು ಟೊಮೆಟೊ ಬಿಟ್ಟಿತ್ತು. ನಾವು ಟೊಮೆಟೊನೇ ಸಿಗದೆ ಕೊನೆಗೆ ಇಲ್ಲಿ ಸೊಪ್ಪು ಮಗ. ಇದು ನಮ್ಮ ಸೈಡ್ ಜಾಸ್ತಿ ಬೆಳೀತದೆ ಇದು ಸೊಪ್ಪು. ಕೀರೆ ಸೊಪ್ಪು ಅಂತೀವಿ. ಬೆರಕೆ ಸೊಪ್ಪು ಇದೇ ದೊಡ್ಡದಾಗಿದ್ರೆ ಒಂದು ಅಷ್ಟು ಸೊಪ್ಪಾಗೋದು. ಎಲ್ಲೂ ಕಂಡೇ ಇರಲಿಲ್ಲ, ಈಗಲೇ ಕಂಡದ್ದು ಸೊಪ್ಪು ಅಂತ. ಎಲ್ಲ ಔಷಧಿ ಹೊಡೆದು ಕಳೆಗೆ ಹುಲ್ಲು ಯಾವ ಸೊಪ್ಪು ಬೆಳೆಯಲ್ಲ ಇಲ್ಲಿ ಆಂಟಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ತುಂಬ ಟೈಮ್ ಆಗಿದೆ. ಟೈಮ್ ಎಷ್ಟು ಅಂತಲೂ ಗೊತ್ತಾಗುತ್ತೆ. 10:40 ಟೈಮ್ ಆಲ್ರೆಡಿ 10:40 ಎಲ್ಲ. ಇವತ್ತು 10:30 ಅಷ್ಟು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ತಿಂಡಿ ತಿಂತಾಯಿದ್ದೀವಿ. ಇದು ನಮ್ಮ ಆಂಟಿದು ತಿಂಡಿ. ನಮ್ಮದು ಮನೆ ಕೆಲಸ, ಕ್ಲೀನಿಂಗ್ ಕೆಲಸ ನಮ್ಮದು. ತಿಂಡಿ ಕೆಲಸ ಆಂಟಿದು. ಇನ್ನು ತೋಟದ್ದು ಪೂಜೆಗೆ ಹೋಗೋರೆ. ನನ್ನ ಮಗ ಹೋಗೋಮೇಲೆ ತೋರಿಸ್ತಾನೆ. ನಾವು ಬೇರೆ ಎಲ್ಲೂ ಹೋಗಂಗಿಲ್ಲ ಅಲ್ಲೆಲ್ಲ. ಮಗಳೊಂಚೂರು ಹಂಗೆ ಕೂತ್ಕೋತೀವ. ಆಯ್ತಾ ತಟ್ಟೆ ನೀನು ತಿಂದು? ಅದೇ ತಟ್ಟೆ ಕೊಡು, ತೊಳೆಯೋಕ್ಕಾಗಲ್ಲ. ತೊಗೊಂಡೋಗಪ್ಪ ಸೆಲ್ಫಿ ಸ್ಟಿಕ್ಕಿಗೆ. ಬೇಕಂದ್ರೆ ಹಾಕೊಂಡು ತಿನ್ನು, ನಿಧಾನ ಪರವಾಗಿಲ್ಲ. ಯಾಕಂದ್ರೆ ನೋಡಿ ಕಡಲೆಕಾಯಿ ಬೀಜ ಎಷ್ಟೊಂದು ಆಯ್ದಿಟ್ಟೊಳ್ಳೆ ತಿಂತೀನಿ ನಾನು. ನನ್ನ ಮಗಳು ದೇವ್ರ ಮನೆ. ಇವತ್ತೆಲ್ಲರೂ ನನ್ನ ಕೆಲಸ ದೇವ್ರ ಮನೆ ರೆಡಿ. ನನ್ನ ಮಗಳದು ತಿಂಡಿ, ಆಂಟಿದು ಮನೆ ಕ್ಲೀನಿಂಗ್ ನಂದು, ಆ್ಯಂಡ್ ಇವ್ರದ್ದು ಪೂಜೆ ಮಾಡತ್ತವ ಕೆಲಸ ಇವ್ರದ್ದು. ಅಷ್ಟು
ಎಷ್ಟು ಕಷ್ಟಪಡ್ತಾ ಇದೆಯಾ ಮಗನೆ, ಒಳ್ಳೇದಾಗಲಿ ಮಾಡಪ್ಪ. ದೇವ್ರು ನಿಂಗೆ ಜಾಸ್ತಿ ಬುದ್ಧಿ ಕೊಡಲಿ, ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ. ಏನು ಅನ್ಕೊಳ್ಳಿ. ಇಲ್ಲಪ್ಪ, ನನ್ನ ಮಗ ತುಂಬ ಕಷ್ಟ. ನೀರು ಹುಷಾರು, ಒಳ್ಳೆಗೆಲ್ಲ ಇಳಿಬೇಡ ನೀನು. ಹೆಂಗೈತೆ ಆಂಟಿ ಇದು ಗೊಜ್ಜು? ಸುಮ್ ಕೇಳಿದೆ ನೋಡೋಣ ಏನು ಹೇಳ್ತಾರೆ ಅಂತ. ಆಂಟಿ ಎಚ್ಚರಕ್ಕೆ ಆಗ್ಬಿಡ್ತು, ನಾನು ಮಾಡಿದ್ದಲ್ವ, ನನ್ನೇ ಕೇಳ್ತಾಳಲ್ಲ ಅಂತ. ತಗೋವ ನಮ್ಮ ಕೆಲಸ ಇದ್ದೀವಿ, ನಾವು ಕೆಲಸ ಆಯಿತು. ಎಲ್ಲ ಮಿಕ್ಸ್ ಮಾಡಿದ್ದವ್ರೆ. ಅನ್ನ ಕಟ್ಟಾಗಿಟ್ಟ ಜಾಸ್ತಿ ಮಾಡಿದ್ದ. ಇಲ್ಲಿ ಅವ್ರು ಬರ್ತಾರಲ್ಲ ಆಂಟಿನ, ಅವ್ರೊಬ್ರು ಬಂದು ಅವ್ರಿಗೆ ನಮ್ಮ ಮನೆಯವರು ಎಲ್ಲ ಮಧ್ಯಾಹ್ನನೇ ಪೂಜೆ ಮಾಡೋದರಲ್ಲಿ ಒಂದೇ ದೀಪ ಕೇಳಿದ್ ಯಾವಾಗಲೂ. ಈ ಸರಿ 2 ದೀಪ ಕೇಳ್ತಾರೆ. ಈ ಸತಿ ಬೇರೆಯವ್ರು ಪೂಜೆ ಮಾಡ್ತಾರದು. ಒಂದು ದೀಪ ಹಚ್ಚೋದು. ನಾನು ತಿಂತೀನಿ ಕಡೆಗೆ ಎಲ್ಲ. ಬೆಂಗಳೂರಿಂದ ಶನಿವಾರ ಬಂದ್ವಿ, ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ಆಯಿತು. ಭಾನುವಾರನೂ ಕೂಡ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿದ್ದಾಯಿತು. ಇದು ಸೋಮವಾರ ಬೆಳಗ್ಗೆ ನಾವು ಮನೆಯಲ್ಲಿ ಚಿತ್ರಾನ್ನ ಮಾಡ್ಕೊಂಡು ತಿಂಡಿ ಎಲ್ಲ ತಿಂದ್ವಿ. ಆನಂತರ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದು ಬಂದು ನಮ್ಮ ತೋಟದಲ್ಲಿ ಪ್ರತಿ ವರ್ಷ ನಾವು ಮಾಡಿಸೋದು ಮುನೇಶ್ವರ ಸ್ವಾಮಿ ಪೂಜೆ, ಅಂದರೆ ಮುನಿ ಪೂಜೆ ಅಂತ ಹೇಳಿ ಕರೀತಾರೆ ಈ ಕಡೆ ಎಲ್ಲ. ಈ ಒಂದು ಪೂಜೆನ ಶಿವರಾತ್ರಿ ಆದಮೇಲೆ ಯುಗಾದಿ ಒಳಗಡೆ ಮಾಡಿಸ್ಬೇಕು. ಆದರೆ ನಮಗೆ ಹೇಗಾಗ್ಬಿಟ್ಟಿದೆ ಅಂದರೆ, ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ, ಆ ಟೈಮಲ್ಲಿ ನಾವು ಹೀಗೆ ಬರೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಇರೋಕ್ಕಾಗೋದಿಲ್ಲ. ಮೊದಲೆಲ್ಲ ಅಂದರೆ ನಮ್ಮ ಅತ್ತೆ ಇದ್ದರು, ಅವರೇ ಮಾಡಿಸ್ಕೊಂಡ್ಬಿಡ್ತಾಯಿದ್ರು. ಅವಾಗೆಲ್ಲ ನಾವೇನು ಬರೋ ಅವಶ್ಯಕತೆ ಇಲ್ಲ. ಬಟ್ ಇವಾಗ ಅವ್ರು ಇಲ್ಲದೆ ಇರೋ ಕಾರಣಕ್ಕೆ, ಅಂದರೆ ಅವರು ಬೇರೆ ಕಡೆ ಇರೋದ್ರಿಂದ, ವಯಸ್ಸಾಗಿರೋದ್ರಿಂದ ಅವರಿಗೆ ಇವೆಲ್ಲ ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ಈಗ ಕಂಪ್ಲೀಟ್ ನಮ್ಮ ಮನೆಯವರೇ ಮಾಡಿಸೋವಂಥದ್ದು. ನಾವೇನು ಅಂದರೆ ಪೂಜೆ ಮಾಡಿಸ್ಬೇಕು. ನಮ್ಗೆ ಅನುಕೂಲ ಯಾವಾಗ ಆಗುತ್ತೆ ಆವಾಗ ಭಗವಂತ ನಮಗಿರೋವಂಥ ಟೈಮು, ಸಮಯ, ಮಕ್ಳ ಎಜುಕೇಷನ್ ಎಲ್ಲ ನೋಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆಗ್ಲಿಂದ ಮಾಡ್ಕೊಂಬಂದಿರೋದನ್ನು ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲ ನೀನು ನೋಡ್ಕೊಳಪ್ಪ, ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಮಾಡ್ಕೊಳ್ಳೋ ಅಂಥದ್ದಿರುತ್ತೆ. ಬಟ್ ಈ ಪೂಜೆ ಏನು ಅಂತಂದರೆ, ಇಲ್ಲಿ ಆಲ್ಮೋಸ್ಟ್ ಹೆಣ್ಮಕ್ಳು ಬರೋ ಹಾಗಿಲ್ಲ, ಹೆಣ್ಮಕ್ಳು ಯಾವುದೇ ಒಂದು ಹೆಲ್ಪ್ ಅಂತ ಹೇಳಿ ಮಾಡೋ ಹಾಗಿಲ್ಲ. ಜೊತೆಗೆ ಲಿಂಗಾಯತರೇ ಬಂದು ಇಲ್ಲಿ ಪೂಜೆ ಮಾಡಬೇಕು, ಅವರೇ ಅಡುಗೆ ಮಾಡಬೇಕು, ಅವರೇ ಹಣ್ಣು ತುಪ್ಪ ಎಲ್ಲ ಮಾಡಬೇಕು. ಈ ಥರ ಎಲ್ಲನೂ ಕೂಡ ಕೆಲವೊಂದು ಪದ್ಧತಿಗಳು ಆಗ್ಲಿಂದ ನಡ್ಕೊಂಬಂದಿರುವಂಥದ್ದು ನಮ್ಮ ಮನೆಯಲ್ಲಿ. ಹಾಗಾಗಿ ಅವರೇ ಕೈಲೇ ನಾವು ಮಾಡಿಸ್ತೀವಿ. ಆಲ್ಮೋಸ್ಟ್ ಅಲ್ಲಿ ಊರಲ್ಲಿ ಎಲ್ಲರದು ಕೂಡ ಯುಗಾದಿ ಹಬ್ಬದ ಒಳಗಡೆ ಮುಗಿಸ್ಬಿಡ್ತಾರೆ. ಅಂದರೆ ಕೆಲವೊಂದು ಕಡೆ ಎಲ್ಲ, ಈಗ ನಮ್ಮ ಚಿಕ್ಕಮ್ಮ ಹೇಳ್ತಾರೆ, ನಾವು ಮುನಿ ಎಲ್ಲ ನಾವೇ ಹೋಗಿ ಮಾಡ್ತೀವಿ, ನಾವೇ ಬೆಲ್ದನ್ನ ಎಲ್ಲ ಮಾಡಿಬಿಟ್ಟು ಇಟ್ಬಿಟ್ಟು ಬರ್ತೀವಿ, ನಿಮ್ಮಲ್ಲೇ ನಾನು ಈ ಥರ ನೋಡಿದ್ದು, ಬರೀ ಗಂಡು ಮಕ್ಕಳೇ ಮಾಡೋದು ಅಂತ. ಇದು ಆಗ್ಲಿಂದ ನಡ್ಸ್ಕೊಂಬಂದಿರೋವಂಥದ್ದು. ಅಂದರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಸ್ಟಾರ್ಟ್ ಆದರೆ ಹೋಗೋ ಹಾಗಿಲ್ಲ, ಸ್ಟಾಪ್ ಆಗೋವರೆಗೂ ಕೂಡ. ಹಂಗಾಗಿ ಇಷ್ಟು ವರ್ಷ ಪಾಪ ಹೆಂಗೋ ನಮ್ಮ ಅತ್ತೆಯವರು ನಡ್ಸ್ಕೊಂಬಂದರು. ಅದಕ್ಕೆ ಮೊದಲು ಯಾರು ನಡೆಸ್ತಿದ್ರು ಅಂತ ನನಗೆ ನಿಜ ಗೊತ್ತಿಲ್ಲ. ಇವಾಗ ನಮಗೆ ಆ ಜವಾಬ್ದಾರಿ ಇರೋದ್ರಿಂದ ನಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಮಾಡ್ಕೊಂಬರ್ತಾಯಿರ್ತೀವಿ. ಬಟ್ ಏನಂದರೆ ನಮ್ಮ ಮನೆಯವರು ಕೂಡ ಅಷ್ಟೇ ಪಾಪ ಎಲ್ಲನೂ ಕೆಲಸನೂ ಕೂಡ ಮೇಂಟೈನ್ ಮಾಡ್ತಾರೆ. ಇವಾಗ ನಮ್ಮ ಮನೆಗೂ ಇಲ್ಲಿ ಪೂಜೆ ಮಾಡೋದಕ್ಕೂ ಸ್ವಲ್ಪ ಜಾಗ ಅಂದರೆ ದೂರನೇ ಇದೆ ಅನಿಸುತ್ತೆ. ನನ್ನ ಮಗ ಅಂತೂ ಈ ಬಿಸಿಲಲ್ಲಿ ಮನೆಗೆ ಬರೋದು, ಅಲ್ಲಿ ಏನಾದರೂ ಮರ್ತೋಗಿದ್ರೆ ಅಮ್ಮ ಇದು ಕೊಡಿ ಅನ್ನೋದು, ತೊಗೊಬರೋದು, ಓಡಾಡೋದು, ಇದೇ ಆಗೋಗ್ಬಿಡುತ್ತೆ. ಅಂದರೆ ಕೆಲವೊಂದು ಪರ್ಟಿಕ್ಯುಲರಾಗಿ ಒಂದು ಪ್ಲೇಸ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ಜಾಗದಲ್ಲಿ ಮುನಿ ಸಂಚಾರ ಇದೆ, ಅಥವಾ ಏನೋ ಒಂದು ದೇವ್ರದ್ದು ಒಂದು ಇದಿದೆ, ಇಲ್ಲೇ ಪೂಜೆ ಮಾಡಬೇಕು ಅನ್ನೋದಿರುತ್ತೆ. ಹಾಗಾಗಿ ಪ್ರತಿ ವರ್ಷ ನಾವು ಈ ಥರ ಹೊಳೆ ಅಂಚಲೇ ಪೂಜೆ ಮಾಡಿಸೋ ಅಂಥದ್ದು. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಮ್ಮ ಚಿಕ್ಕಮ್ಮ ಮನೆಯಲ್ಲೆಲ್ಲ ಬೇರೆ ಥರ ಮಾಡ್ತಾರಂತೆ. ಬಟ್ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಈ ಥರ ಚಪ್ಪರ ಹಾಕಿ ಫುಲ್ಲು ಮಾಡುವಂಥದ್ದು. ಅದರಲ್ಲಂತೂ ತುಂಬ ಮಡಿ ಮೈಲಿಗೆಯಿಂದ ಬರೀ ಗಂಡು ಮಕ್ಕಳೇ ಸೇರಿಕೊಂಡು ಲಿಂಗಾಯತರು ಬಂದು ಅವರೇ ಎಲ್ಲ ಅಡುಗೆನೂ ಕೂಡ ಮಾಡುವಂಥದ್ದು. ಅದಕ್ಕೆ ಏನೇನು ಬೇಕೋ ಅದೆಲ್ಲ ನಮ್ಮ ಮನೆಯವರು, ಅಥವಾ ಅಲ್ಲಿ ನಮ್ಮ ಮನೆಯವರಿಗೆ ಹೆಲ್ಪಾಗಿ ನಮ್ಮ ತೋಟದಲ್ಲಿ ಕೆಲಸ ಮಾಡೋರು, ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸು, ನಮ್ಮ ಮನೆಯವ್ರ ಅದಕ್ಕೆ ಅವ್ರ ಮಗ, ಈ ಥರ ಎಲ್ಲ ಸುಮಾರು ಜನ ಸೇರಿಕೊಳ್ತಾರೆ. ಎಲ್ಲ ಸೇರಿಕೊಂಡು ಒಂದೊಂದೇ ಕೆಲಸನ ಮಾಡ್ತಾರೆ. ಅದ್ರಲ್ಲಿ ಜಾಸ್ತಿ ಕೆಲಸ ಅಂದರೆ ಪಾಪ ನನ್ನ ಮಗನೇ ಮಾಡೋದು. ಒಂದು ಕಡೆ ವೀಡಿಯೋನೂ ಮಾಡ್ತಾನೆ, ಒಂದು ಕಡೆ ಅವ್ರು ಏನೇನು ಬೇಕು, ಮರ್ತೋಗಿದ್ದಾರೆ, ಏನು ಕೇಳ್ತಾರೆ ಅವನು ಕೂಡ ತೊಗೊಂಬರೋಂಥದ್ದು. ಎಲ್ಲನೂ ಓಡಾಡ್ಕೊಂಡು ಪಾಪ ಊರಿಗೆ ಬಂತು ಅಂದರೆ ಮಗ 3 ದಿನದಲ್ಲಿ ಅವನ್ನ ನೋಡೋಕ್ಕಾಗಲ್ಲ, ಆ ಥರ ಫುಲ್ ಕಲರ್ ಚೇಂಜ್ ಆಗಿಬಿಟ್ಟಿರ್ತಾನೆ ಈ ಸಮ್ಮರಲ್ಲಿ.
ಹಾಗೆ ನಮ್ಮ ಚಿಂಟಿಗೆ ಒಬ್ಬ ಫ್ರೆಂಡು ಕೂಡ ಸಿಕ್ಬಿಟ್ಟ ಈ ಸರಿ. ಗುಂಡ ಅಂತಲೇ ನಾನು ಅವನ್ನ ಕರಿತಾ ಇದ್ದಿದ್ದು. ನಮ್ಮ ಗುಂಡನೂ ಸಿಕ್ಬಿಟ್ಟ. ನಾನು ಮೇಸ್ರಿ ಅಂಕಲ್ ಅಂತ ಹೇಳಿ ಲಾಸ್ಟ್ ಟೈಮ್ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸುಮಾರು ಜನ ಇದ್ದಾರೆ ಫ್ರೆಂಡ್ಸ್. ನನಗೆಲ್ಲ ಹೇಳ್ಕೊಳ್ಳೋದಕ್ಕೆ ಯಾವ್ಯಾವ ಥರ ಹೇಳಬೇಕು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ನನಗೂ ಆಮೇಲೆ ಮನೆ ಹತ್ರನೂ ಅಷ್ಟೇ ನಮ್ಮ ಅತ್ತಿಗೆ ಅಮ್ಮ ಅವರು ಮತ್ತು ಅವರೆಲ್ಲ ಬಂದಿದ್ದರು. ನಂಗೆ ವೀಡಿಯೋನೇ ಮಾಡಿಲ್ಲ, ಬರೀ ಮಾತಾಡಿಕೊಂಡೇ ಕೂತ್ಕೊಂಡ್ಬಿಟ್ವಿ ಹೊರತು ವೀಡಿಯೋನೇ ಮಾಡಿಲ್ಲ. ಆಮೇಲೆ ಅಂದ್ಕೊಂಡೆ ಎಲ್ಲ ಹೋದ್ಮೇಲೆ ಅಯ್ಯೋ ಎಲ್ಲರೂ ಬಂದಾಗ ವೀಡಿಯೋ ಮಾಡಬೇಕಲ್ವ ಅಂತ. ಆಮೇಲೆ ಅನಿಸುತ್ತೆ ಒಂದೊಂದು ಸರಿ ಜಾಸ್ತಿ ನಾನು ಫ್ಯಾಮಿಲಿ ಎಲ್ಲ ವ್ಲಾಗಲ್ಲಿ ತೋರಿಸ್ಬಿಡೋದು. ಆಮೇಲೆ ಯಾವಾಗಲಾದರೂ ನಾನು ವೀಡಿಯೋ ಮಾಡಿಲ್ಲ ಅಂದರೆ ಸುಷ್ಮಾ ನಿಮ್ಮ ಫ್ಯಾಮಿಲಿ ತೋರಿಸ್ತಾ ಇಲ್ಲ, ಇವರಿಲ್ಲ ಅವರಿಲ್ಲ ಅಂತ ಕೇಳೋದು. ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಮಾಡೋದೇ ಮರ್ತೋಗ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಇನ್ನೊಂದೇನೆಂದರೆ ಫ್ಯಾಮಿಲಿ ಮೆಂಬರ್ಸ್ ಏನು ಅಂದ್ಕೊಳ್ತಾರೋ ವೀಡಿಯೋ ಮಾಡೋದ್ರಿಂದ, ಇವಳೇನು ಸುಷ್ಮಾ ಹೋಗಿದ ತಕ್ಷಣ ಸಾಕು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಅಂತ ಅಂತಾರೇನೋ ಅಂತಲೂ ನನಗೂ ಸ್ವಲ್ಪ ಸಂಕೋಚ ಆಗುತ್ತೆ ಒಂದೊಂದು ಸರಿ. ಹಾಗಾಗಿ ಜಾಸ್ತಿ ವೀಡಿಯೋಸ್ ಮಾಡೋದಿಲ್ಲ. ಎಷ್ಟು ಬೇಕಷ್ಟು ಸ್ವಲ್ಪ ನಮ್ಮ ಮನೇಲಿ ನಾವು ಏನು ಮಾಡ್ಕೊಳ್ತೀವಿ, ಹೇಗಿದೆ, ಹೇಗೆ ಹೋಗ್ತಾ ಇದೆ ನಮ್ಮ ಲೈಫ್ ಜರ್ನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥದ್ದು. ಇವಾಗ ಆಲ್ಮೋಸ್ಟ್ ಅಲ್ಲಿ ಅಡುಗೆ ಎಲ್ಲನೂ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಅಂದರೆ ಅಡುಗೆ ಅಂದರೆ ಇಲ್ಲಿ ಅನ್ನ ಸಾರು, ಬೆಲ್ಲದನ್ನ, ಪಾಯಸ ಈ ಥರ ಮಾಡುವಂಥದ್ದು. ಆನಂತರ ಹಣ್ಣು ತುಪ್ಪನೂ ಮಾಡ್ಕೊಳ್ತಾರೆ. ಆಮೇಲೆ ಬಾಳೆಹಣ್ಣಿಂದು ಚರ್ಪಿದೆ ಅದನ್ನು ಕೂಡ ಮಾಡ್ತಾರೆ. ಇದೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಗಿತ್ತು. ಆಲ್ಮೋಸ್ಟ್ ಅಲ್ಲೆಲ್ಲನೂ ರೆಡಿ ಮಾಡಿಕೊಂಡು ನಿಮ್ಗೆ ಇವಾಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಹೇಗಿದೆ ವಾತಾವರಣ ಎಲ್ಲ. ಯಾವುದೋ ಒಂದು ಕಾಡಲ್ಲಿ ಹೋಗಿ ಏನೋ ಒಂದು ಕಾಡಿನ ಜನ ಅಡುಗೆ ಮಾಡಿಕೊಂಡು ಊಟ ಮಾಡೋ ಥರ ನನಗಂತೂ ಫೀಲ್ ಕೊಡ್ತಾ ಇರ್ತಿದ್ದು ನೋಡ್ತಾ ಇದ್ದರೆ. ಎಲ್ಲನೂ ಕೂಡ ಅದ್ಭುತವಾಗಿತ್ತು ಫ್ರೆಂಡ್ಸ್. ಊಟ ಅಂತೂ ನಿಜವಾಗ್ಲೂ ನಾವು ಹೆಣ್ಮಕ್ಳು ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ನಂಗೆ ಈ ಥರ ಇವ್ರು ಮಾಡಿಕೊಡುವಂಥ ಅಡುಗೆ ಆಗ್ಬೋದು, ಆ ಸಾಂಬಾರು, ಪಾಯಸ, ನನಗಂತೂ ಬೆಲ್ಲದನ್ನ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಅಷ್ಟು ಸಖತ್ತಾಗಿತ್ತು ಬೆಲ್ಲದನ್ನ. ನಮ್ಮ ಚಿಂಟುಗೆ ಹೇಳ್ತಾ ಇದ್ದೆ, ಚಿಂಟು ನೆಕ್ಸ್ಟ್ ಟೈಮ್ ಏನಾದರೂ ಅಡುಗೆ ಮಾಡಬೇಕಾದ್ರೆ ರೆಸಿಪಿ ಶೂಟ್ ಮಾಡು, ಬೆಲ್ಲದನ್ನ ಮಾತ್ರ ಸೂಪರಾಗಿ ಆಗಿತ್ತು, ನನಗಂತೂ ಭಾಳ ಇಷ್ಟ ಆಯಿತು ಅಂತ. ಹಾಗಾಗಿ ಅಡುಗೆ ಎಲ್ಲನೂ ಒಂದು ಕಡೆಯಿಂದ ರೆಡಿ ಮಾಡಿ ಇಟ್ಕೊಂಡು ಆನಂತರ ಮುನೇಶ್ವರನಿಗೆ ಅಲ್ಲಿ ನಾನು ವೀಡಿಯೋ ಮಾಡಬೇಕಾದ್ರೆ ನೋಡ್ತಾ ಇರೋದು. ಬಟ್ ಅಲ್ಲಿ ಒಳಗಡೆ ಏನು ಇಟ್ಟಿದ್ದಾರೆ ಏನು ಅಂತ ನನಗೇನು ಅಷ್ಟಾಗಿ ಐಡಿಯಾ ಇಲ್ಲ, ನನಗೂ ಗೊತ್ತಿಲ್ಲ. ಏನೋ ಕಳಶ ಎಲ್ಲ ಇಟ್ಟು ದೀಪ ಎಲ್ಲ ಇಟ್ಟು ಆನಂತರ ಮಾಡಿರೋ ಅಂಥ ಅಡುಗೆ ಎಲ್ಲನೂ ಕೂಡ ಅಲ್ಲಿ ಇಡುವಂಥದ್ದು. ಎಲ್ಲ ಇಟ್ಟು ಪೂಜೆ ಮಾಡಿದ್ಮೇಲೆ ಆಮೇಲೆ ಯಾರೂ ಕೂಡ ಆ ಕಡೆಗೆ ಓಡಾಡಬಾರ್ದು ಅಂತ ಹೇಳ್ತಾರೆ. ಕೆಲವೊಂದು ನಂಬಿಕೆಗಳು ಇರುತ್ತೆ. ಈ ರೀತಿ ಎಲ್ಲ ಅದನ್ನು ಮುಚ್ಚಿ ಪೂಜೆ ಮಾಡಿ ಆಮೇಲೆ ಒಂದು 3 ದಿನಗಳ ಕಾಲ ಓಡಾಡಬೇಡಿ ಅಂತ ಹೇಳ್ತಾರೆ. ಆ ಕಡೆ ಏನು ಹೋಗ್ದೇ ಇದ್ದರೆ ಒಳ್ಳೆಯದು, ಅಲ್ಲೆಲ್ಲ ದೇವರ ಸಂಚಾರ ಇರುತ್ತೆ ಅಂತ ಅವರವರ ನಂಬಿಕೆ. ಅದು ನಮ್ಮ ನಂಬಿಕೆ ಅದು. ನಾವು ಹಾಗಾಗಿ ಈ ಕಡೆ ನಾವು ಬರೋದೇ ಇಲ್ಲ. ನಾವು ಪೂಜೆ ಅಂತ ಆದಮೇಲೆ ನಾನು ಈ ಕಡೆ ಬರೋದಕ್ಕೂ ಸ್ವಲ್ಪ ಹೆದರ್ತೀನಿ, ಬರೋದಕ್ಕೆ ಹೋಗೋದೇ ಇಲ್ಲ. ಫೈನಲ್ಲಿ ಅಪ್ಪ ಮಕ್ಕಳು ಎಲ್ಲ ಸೇರಿಕೊಂಡು ಚೆನ್ನಾಗಿ ಪೂಜೆ ಎಲ್ಲನೂ ಕೂಡ ಮುಗಿಸಿದ್ರು. ಈ ರೀತಿಯಾಗಿ ನಮ್ಮ ತೋಟದಲ್ಲಿ ಪ್ರತಿ ವರ್ಷ ಮುನಿ ಪೂಜೆ ಮಾಡುವಂಥದ್ದು. ನಿಮ್ಮಲ್ಲೆಲ್ಲ ಯಾವ ರೀತಿಯಾಗಿ ಮಾಡ್ತೀರಾ ಒಂದು ಕಮೆಂಟ್ ಮಾಡಿ. ಎಷ್ಟೋ ಜನ ನಾನ್ ವೆಜ್ ಮಾಡ್ತಾರೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾವುದಕ್ಕೂ ಕೂಡ ನಾನ್ ವೆಜ್ ಯೂಸ್ ಮಾಡೋ ಹಾಗೆ ಇಲ್ಲ. ನಾವು ಯಾವ ಪೂಜೆಗೂ ಗಟ್ಟಿಗೆ ಇಟ್ಕೊಂಡು ಕೂರು ನೀನು. ಆಮೇಲೆ ಉಂಟ್ಕೊಂಬಿಟ್ಟೆ ಕೆಳಗಡೆ. ಅಣ್ಣ ಹೇಳಿತಾರೆ ಬೇಕು ಅಂದ್ರೆ ನಿಂಗೆ ಗೊತ್ತಿಲ್ಲ ಎಲ್ಲ ಬಾಕ್ಸ್ ಇಟ್ಕೊ ನೀನು ಗಟ್ಟಿಗೆ ಸಾಕು. ಬಾಕ್ಸ್ ಇಟ್ಕೊ ನೀನು, ಹಂಗೆ ಇಟ್ಕೊ ಸಾಕು. ನೋಡು ಕೂಳೆ ಒಳಗೆ ಗೊತ್ತಾನೆ ಹೆದರಿಕೆ ಕಾಲ್ಗಿಲ್ ಹೊಡೆದ್ಬಿಟ್ರೆ ಕೂಳೆ